ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಬಿರುಗಾಳಿಗೆ ಹೆದರಿ ಹಡಗನ್ನು ದಡದಲ್ಲಿ ನಿಲ್ಲಿಸುವವರಲ್ಲ ನೀವು. ಬಿರುಗಾಳಿಯನ್ನೇ ದಾರಿಯಾಗಿಸಿಕೊಂಡು ಸಾಗುವ ಸಾಹಸಿಗಳು. ಇಂದು ನಿಮ್ಮ ನಕ್ಷತ್ರಗಳು ಸಿಂಹಾಸನವನ್ನೇ ನಿಮಗಾಗಿ ಕಾಯ್ದಿರಿಸಿವೆ. ಫೆಬ್ರವರಿ 27ರ ಗ್ರಹಗತಿಗಳು ನಿಮ್ಮ ಪಾಲಿಗೆ ಅತ್ಯಂತ ರೋಚಕವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ಸಾಹಸ ಸ್ಥಾನದಲ್ಲಿ ಇರುವುದರಿಂದ ಇಂದು ನೀವು ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸುವಿರಿ. ಕೆಲಸದ ಸ್ಥಳದಲ್ಲಿ ಕ್ರಾಂತಿ. ಇಂದು ನಿಮ್ಮ ಕೇವಲ ಕೆಲಸ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ಶೈಲಿಯಿಂದ ಇತರರಿಗೆ ಮಾದರಿಯಾಗುತ್ತೀರಿ. ಕಚೇರಿಯಲ್ಲಿ ನೀವು ನೀಡುವ ಪ್ರೆಸೆಂಟೇಷನ್ ಅಥವಾ ಐಡಿಯಾಗಳು ಕಂಪನಿಯ ಭವಿಷ್ಯವನ್ನೇ ಬದಲಿಸಬಹುದು. ನಿಮ್ಮ ಪ್ರಭಾವ, ನಿಮ್ಮ ಮಾತಿಗೆ ಇಂದು ಮಂತ್ರದ ಶಕ್ತಿ ಇರುತ್ತದೆ. ಬಾಸ್ಗಳು ನಿಮ್ಮ ಮಾತನ್ನು ಸುಲಭವಾಗಿ ಒಪ್ಪುತ್ತಾರೆ. ನೀವು ಹೊಸ ಜವಾಬ್ದಾರಿಯನ್ನು ಕೇಳಲು ಇದು ಸಕಾಲ. ನಿರುದ್ಯೋಗಿಗಳಿಗೆ, ಬಹಳ ದಿನಗಳಿಂದ ಕೆಲಸವಿಲ್ಲದೆ ಅಲೆಯುತ್ತಿದ್ದ ಮೇಷರಾಶಿಯವರಿಗೆ ಇಂದು ಸಂಜೆ 5 ಗಂಟೆಯ ಸುಮಾರಿಗೆ ಒಂದು ಅನಿರೀಕ್ಷಿತ ಅವಕಾಶ ಬಾಗಿಲು ಬಡಿಯಲಿದೆ. ಅಹಂಕಾರ ಪ್ರದರ್ಶಿಸಬೇಡಿ. ಕೆಳಗಿನ ಹಂತದ ನೌಕರರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ. ಅವರ ಬೆಂಬಲವೇ ನಿಮ್ಮ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದು ಹೆಚ್ಚಾಗುವ ಎಲ್ಲ ಲಕ್ಷಣಗಳಿವೆ. ಹಳೆಯ ಹೂಡಿಕೆಗಳು ಇಂದು ಬಂಪರ್ ಲಾಭ ನೀಡಲಿವೆ. ಐಷಾರಾಮಿ ವಾಹನ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಇಂದಿನ ನಕ್ಷತ್ರಗಳು ಅದಕ್ಕೆ ಸಂಪೂರ್ಣ ಸಮ್ಮತಿ ನೀಡುತ್ತಿದೆ. ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ಅಥವಾ ಮರೆತು ಹೋದ ಹಳೆಯ ಉಳಿತಾಯದಿಂದ ಹಣ ನಿಮ್ಮ ಕೈ ಸೇರಬಹುದು. ಹಣ ಬಂದಾಗ ದುಂದುವೆಚ್ಚ ಮಾಡುವ ನಿಮ್ಮ ಹಳೆಯ ಅಭ್ಯಾಸವನ್ನು ನಿಯಂತ್ರಿಸಿ. ಸಂಜೆ ವೇಳೆ ಆರ್ಥಿಕ ಯೋಜನೆಯ ಬಗ್ಗೆ ತಜ್ಞರ ಸಲಹೆ ಪಡೆಯಿರಿ. ಸಂಗಾತಿಯ ಒಡನಾಟ. ನಿಮ್ಮ ಜೀವನ ಸಂಗಾತಿಯು ಇಂದು ನಿಮ್ಮ ಪಾಲಿನ ಲಕ್ಕಿ ಚಾರ್ಮ್ ಆಗಲಿದ್ದಾರೆ. ಅವರು ನೀಡುವ ಒಂದು ಸಣ್ಣ ಸಲಹೆ ನಿಮ್ಮ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸುತ್ತದೆ. ರಾತ್ರಿ ನೀವು ಅವರೊಂದಿಗೆ ಕಳೆಯುವ ಸಮಯ ನಿಮ್ಮ ಪ್ರೀತಿಯನ್ನು ಮತ್ತಷ್ಟು ಗಾಢವಾಗಿಸುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇಂದು ನಿಮ್ಮ ಪ್ರೇಮ ನಿವೇದನೆ ಮಾಡಲು ಅತ್ಯಂತ ಶುಭ ದಿನ. ಹೌದು ಎನ್ನುವ ಉತ್ತರ ಸಿಗುವ ಸಾಧ್ಯತೆ 90% ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಮನೆಯ ಹಬ್ಬದಂತಹ ವಾತಾವರಣ ಇರಲಿದೆ. ನಿಮ್ಮಲ್ಲಿ ಇಂದು ಅದ್ಭುತವಾದ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಹಳೆಯ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಇಂದು ಚೇತರಿಸಿಕೊಳ್ಳುವಿರಿ. ನಿಮ್ಮ ಆತ್ಮವಿಶ್ವಾಸ ಇಂದು ಆಕಾಶದ ಎತ್ತರದಲ್ಲಿರುತ್ತದೆ. ಆದರೆ ಮಧ್ಯಾಹ್ನದ ವೇಳೆ ಸಣ್ಣ ಪ್ರಚೋದನೆಗೆ ಕೋಪಗೊಳ್ಳುವ ಸಾಧ್ಯತೆ ಇದೆ. ದಿನಕ್ಕೆ ಕನಿಷ್ಠ 4 ಲೀಟರ್ ನೀರು ಕುಡಿಯಿರಿ. ನಿಮ್ಮ ಆಹಾರದಲ್ಲಿ ಕೆಂಪು ಬಣ್ಣದ ಹಣ್ಣುಗಳು ಸೇರಿಸಿಕೊಳ್ಳಿ. ಇಂದಿನ ಪಂಚಾಂಗ ಮತ್ತು ಅದೃಷ್ಟದಲ್ಲಿ ವಿಶೇಷವಾಗಿ ಅದೃಷ್ಟದ ಸಂಖ್ಯೆ 9, 18, 27 ಆಗಿರುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಂಗಾರದ ಹಳದಿ ಆಗಿರುತ್ತದೆ. ಇವತ್ತು ಕುಂಭರಾಶಿಯವರಿಗೆ ಮೇಷರಾಶಿಯವರಿಗೆ ಶಕ್ತಿ ಮಟ್ಟ 100% ಶುಭ ಇರುತ್ತದೆ. ರಾಜಯೋಗದ ಸಂಕೇತವಿರುತ್ತದೆ. ಅದೃಷ್ಟದ ರತ್ನ ಹವಳ. ಶತ್ರು ನಾಶಕವಾಗುತ್ತದೆ. ಶುಭಗಳಿಗೆ ಬೆಳಿಗ್ಗೆ 10:30ರಿಂದ 12:15ರವರೆಗೆ ಇರುತ್ತದೆ. ಕೆಲಸಕ್ಕೆ ಆರಂಭಕ್ಕೆ ತುಂಬ ಶ್ರೇಷ್ಠದ ಸಮಯ. ರಾಹುಕಾಲ ಬೆಳಿಗ್ಗೆ 11ರಿಂದ 12:30ರವರೆಗೂ. ಶುಭ ಕೆಲಸ ಮಾಡಬೇಡಿ. ನಿಮ್ಮ ದಿನವನ್ನು ಸಂಪೂರ್ಣ ವಿಜಯಶಾಲಿಯನ್ನಾಗಿ ಮಾಡಲು ಇಂದು ಈ ಕೆಲಸಗಳನ್ನು ನೀವು ಮಾಡಲೇಬೇಕು. ಸ್ನಾನದ ನಂತರ ಕೆಂಪು ಬಟ್ಟೆಯನ್ನು ಧರಿಸಿ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಬಿಡಿ. ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಗುಡಿಗೆ ಹೋಗಿ ಕೆಂಪು ಕಣಗಿಲೆ ಹೂವನ್ನು ಅರ್ಪಿಸಿ. ಇಂದು ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಬೆಲ್ಲ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ಸುಟ್ಟು ಹಾಕುತ್ತದೆ. ಓಂ ಅಂಗಕಾರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮೇಷರಾಶಿಯವರೇ, ಇಂದು ನೀವು ಹುಲಿಯಂತೆ ಗರ್ಜಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಮೌನ ಮತ್ತು ಕೆಲಸದ ಫಲಿತಾಂಶವೇ ಜಗತ್ತಿನ ನಿಮ್ಮ ಶಕ್ತಿಯನ್ನು ಸಾರಲಿದೆ. ಇಂದು ಸೋಲಲು ಗೆಲ್ಲುವನ್ನಾಗಿ ಮಾಡುವ ಮ್ಯಾಜಿಕ್ ನಿಮ್ಮ ಕೈಯಲ್ಲಿದೆ. ಹಾಗೆ ನಿಮ್ಮ ರಾಶಿ ಮೇಷರಾಶಿಯಾಗಿದ್ದರೆ ಜೈ ಶುಕ್ರ ದಿಸೆ ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ
ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ ಮರೆಯಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.